ಡಿಯರ್ ನೀಟ್ 2026 ಆಸ್ಪಿರೆಂಟ್ಸ್, ಯಾರೆಲ್ಲ MCC ರಿಸಲ್ಟ್ ಗೋಸ್ಕರ ಕಾಯ್ತಾ ಇದ್ರೆ ಎಲ್ರಿಗೂ ಇವಾಗ ರಿಸಲ್ಟ್ ಬಂದಿದೆ, ಗೊತ್ತಾಗಿದೆ. MBBS BDS ಅಡ್ಮಿಷನ್ಸ್ ಗೆ ವೇಟ್ ಮಾಡೋರು ಎಲ್ಲರೂ ನೋಡ್ಬೇಕಾಗಿರೋದು ಇವಾಗ ರಿವೈಸ್ಡ್ ರೌಂಡ್ 1 ರಿಸಲ್ಟ್ಸ್ ಬಂದಿದೆ ಪ್ರೊವಿಷನಲಿ ಅಲ್ವಾ. ಸೊ ಇದನ್ನ ನೀವು ಹೆಂಗ್ ಚೆಕ್ ಮಾಡ್ಬೇಕು ಅಂತಂದ್ರೆ MCC ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಬೇಕು. ಸೊ ಇಲ್ಲಿ ತನಕ ನಾವು ನೋಡಿರುವಂತದ್ದು ಏನಿತ್ತು, ಪ್ರೊವಿಷನಲ್ ರೌಂಡ್ 1 ರಿಸಲ್ಟ್ ಇತ್ತು. ಇವಾಗ ಅದು ಕೂಡ ರಿವೈಸ್ಡ್ ಆಗಿ ರಿವೈಸ್ಡ್ ಪ್ರೊವಿಷನಲ್ ರಿಸಲ್ಟ್ ಬಂದಿದೆ ಫಾರ್ ರೌಂಡ್ 1. MCC ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿ ಫಸ್ಟ್ ಲಿಂಕ್ ಅನ್ನ ನೀವು ಈ ತರ ತೆಗೆದು ನೋಡಿದ್ರೆ ಇಲ್ಲಿ UG ಮೆಡಿಕಲ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಕರೆಂಟ್ ಇವೆಂಟ್ಸ್ ಅಂತ ಒಂದು ಲಿಸ್ಟ್ ಕಾಣಿಸುತ್ತೆ. ಅದರಲ್ಲಿ ನಿಮ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನ್ ಬಂದಿದೆ ಅದೆಲ್ಲವೂ ಕಾಣಿಸುತ್ತೆ. ಫಸ್ಟ್ ಒನ್ ನೀವು ಚೂಸ್ ಮಾಡ್ಕೊಳ್ಬಹುದು. ಫಸ್ಟ್ ಒನ್ ಅನ್ನು ನೀವು ಈ ತರ ಚೂಸ್ ಮಾಡ್ಕೊಂಡ್ರೆ ಆಲ್ ಆಫ್ ಯು ನಿಮಗೆ ಈ ತರ ಒಂದು ಲಿಸ್ಟ್ ಕಾಣಿಸುತ್ತೆ. ಪ್ರತಿ ಅಬ್ರಿವೇಶನ್ ನ ಮೀನಿಂಗ್ ಏನಂತ ಹೇಳ್ತಾರೆ ನೋಡಿ. MCC ಯಾರೆಲ್ಲ ಫೋಕಸ್ ಮಾಡಬೇಕು, MBBS BDS ಅಡ್ಮಿಷನ್ಸ್ ಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ ಅಂತವರು ನೋಡ್ಬೇಕಾಗಿರುವಂತದ್ದು MCC ಕೌನ್ಸಿಲಿಂಗ್, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಲ್ವಾ. ಸೊ ಆಬ್ವಿಯಸ್ಲಿ ನಿಮ್ಗೆ ಅರ್ಥ ಆಗ್ಬೇಕಿದ್ರಲ್ಲಿ ಏನು ಅಂತಂದ್ರೆ GMCs ಅಲ್ಲಿ 15%, GMCಯ 15% ಸೀಟ್ಸ್ ಅನ್ನ ಆಲ್ ಇಂಡಿಯಾ ಕೋಟಾ ಅಂತ ರಿಸರ್ವ್ ಮಾಡಲಾಗುತ್ತೆ. ಜೊತೆಗೆ ಡೀಮ್ಡ್ ಯೂನಿವರ್ಸಿಟೀಸ್, ಸೆಂಟ್ರಲ್ ಯೂನಿವರ್ಸಿಟೀಸ್ ಎಲ್ಲ ಏನಿದೆ ಅದರಲ್ಲಿ 100% ಅಡ್ಮಿಷನ್ಸ್ ಮಾಡ್ಕೊಳ್ಳುವಂಥದ್ದು MCC ಇನ್ಕ್ಲೂಡಿಂಗ್ ಏಮ್ಸ್. ಓಕೆ, ಈ ರಿಸಲ್ಟ್ಸ್ ಅನ್ನ ನೀವು ನೋಡಿದಾಗ ನಿಮ್ಗೊಂದು ಅರ್ಥ ಆಗುವಂತದ್ದು ಏನಂತಂದ್ರೆ ಫಸ್ಟ್ ರ್ಯಾಂಕ್ ನೋಡಿ. ಫಸ್ಟ್ ರ್ಯಾಂಕ್ ಆಬ್ವಿಯಸ್ಲಿ ನಿಮಗೆ ತಲೆಗೆ ಬಂದಿರತ್ತೆ. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಬಂದು ಆಬ್ವಿಯಸ್ಲಿ ಏಮ್ಸ್ ನ್ಯೂ ಡೆಲ್ಲಿನೇ ಚೂಸ್ ಮಾಡಿರ್ತಾರೆ ಅಂಡ್ ಅದೇ ಚೂಸ್ ಮಾಡಿದರೆ ಅಂಡ್ ಅದು ಕೂಡ ಅವ್ರಿಗೆ ಅಲಾಟು ಆಗಿದೆ. ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ ಇದ್ದಾರೆ, ಅವ್ರಿಗೆ ಅದು ಅಲಾಟ್ ಆಗಿದೆ ಅಂತ ಬಂದೆ ಮೋಸ್ಟ್ಲಿ ಅಲ್ಲೇ ಅವರು ಅಡ್ಮಿಷನ್ಸ್ ಅನ್ನ ತಗೋಬಹುದು ಅಲ್ವಾ. ಓಪನ್ ಸೀಟ್ ಕೋಟಾ ಅಂತ ಕೊಡ್ಲಾಗಿದೆ, ಅಲಾಟೆಡ್ ಕೋಟಾ ಬಂದು. ಅಂಡ್ ನೀವು ಈ ತರ ಕೆಳಗಡೆ ಬರೋದಾದ್ರೆ ನೀವು ಸ್ವೈಪ್ ಡೌನ್ ಮಾಡಿದ್ರೆ ನಿಮ್ಗೊಂದು ಕಾಣಿಸುತ್ತೆ, ಏನ್ ಗೊತ್ತಾ, ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ ಯಾರೆಲ್ಲ ಇದ್ದಾರೆ ರ್ಯಾಂಕ್ 51 ರ್ಯಾಂಕ್ ಇರೋರ್ಗೂ ಕೂಡ ನ್ಯೂ ಡೆಲ್ಲಿಯಲ್ಲಿ MBBS ಸೀಟ್ಗೆ ಅಲಾಟ್ ಆಗಿದೆ ಫಾರ್ ಜನರಲ್ ಕ್ಯಾಟಗರಿ. ಇನ್ನು OBC ಬಂದು 192 ರ್ಯಾಂಕ್ ಅಂಡ್ EWS 292 ರ್ಯಾಂಕ್. ಸೊ ಈ ತರ ರ್ಯಾಂಕ್ ಅಲ್ಲಿರೋರಿಗೆ ಅಲಾಟ್ ಆಗಿದೆ ನ್ಯೂ ಡೆಲ್ಲಿಯಲ್ಲಿ, ಏಮ್ಸ್ ನ್ಯೂ ಡೆಲ್ಲಿ. ಈಗ ಅದೆಲ್ಲ ಬಿಡಿ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಬಂದು 50,000 ಇದೆ ಅಂತ ಅನ್ಕೊಳ್ಳಿ. ನೀವು ಕೊಟ್ಟಿರುವಂತಹ ಕಾಲೇಜ್ ಪ್ರಕಾರ ನಿಮ್ಗೆ ಕೆಲವು ಸಲ ಅಲಾಟ್ ಆಗಿರ್ಬೋದು, ಅಲಾಟ್ ಆಗದೇನೂ ಇರ್ಬೋದು ರೌಂಡ್ 1 ಅಲ್ಲಿ ಅಲ್ವಾ. ಈಗ ಕೆಲವು ಸಲ ನಿಮ್ಗೆ ಡೌಟ್ ಇರ್ಬೋದು, ನಾನ್ ಕೊಟ್ಟಿರೋ ಕಾಲೇಜು ಓಕೆ ನನ್ಗೇನೋ ಸಿಕ್ಕಿದೆ, ನೀವೇನೋ ಒಂದು ಸಪೋಸ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ನೀವು ಹಾಕಿರ್ತೀರಾ. ಸೊ ನಿಮ್ಗೆ ಅದು ರೌಂಡ್ 1 ರಿಸಲ್ಟ್ ನೋಡಿದಾಗ ಅದು ನಿಮ್ಗೆ ಬಂದಿದೆ, ಅಲಾಟೆಡ್ ಅಂತ ಬಂದಿದೆ. ನಿಮ್ಗೆ ಯಾಕೋ ಒಂದು ಡೌಟ್, ನಮ್ಗೆ ಇದಲ್ದೇನು ಇನ್ನೂ ಬೇರೆ ಕಾಲೇಜಸ್ ಸಿಗಬಹುದಾ, ಚಾನ್ಸಸ್ ಇದೆಯಾ ಅಂತ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು, ರೌಂಡ್ 2ಗೆ ನೀವು ಯಾವ ಸ್ಟ್ರಾಟಜಿಯನ್ನ ಕೊಡ್ಬೇಕು ಅಂತಂದ್ರೆ ಕಂಪೇರ್ ಮಾಡಿ ನೋಡಿ. ರೌಂಡ್ 1 ರಿಸಲ್ಟ್ಸ್ ಅಲ್ಲಿ ನಿಮ್ಮ ಅದೇ ರೇಂಜ್ ಅಲ್ಲಿ ಇರುವಂತಹ ರ್ಯಾಂಕ್ ಅಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಅವ್ರು ಯಾವ್ದನ್ನ ಚೂಸ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಸೊ ಬನ್ನಿ, 50,000 ಬೇಕು ಅಂದ್ರೆ ನೀವು ಇಲ್ಲಿ ರೈಟ್ ಸೈಡ್ ಅಲ್ಲಿ ಈಸಿಯಾಗಿ ಸ್ಕ್ರೋಲ್ ಮಾಡ್ಬೋದು ನೋಡಿ. ಇವಾಗ ಇದು 3,000, 5,000, 8,000, 12,000 ಈ ತರ ಕೆಳಗಡೆ ಹೋಗ್ತಾ ಇದೆ. ಅಂಡ್ 16,000 ನೋಡಿ ಇಲ್ಲಿ, ರೈಟ್. ಸೊ ನಿಮಗೆ ಕಾಣಿಸ್ತಾ ಇದೆ 33,000. ಈ ತರ ನೀವು ಸ್ವೈಪ್ ಮಾಡ್ತಾ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ನೋಡಿದ್ರೆ ಇವಾಗ ನೀವು ಎಲ್ಲಿ ಬಂದ್ರಿ, ನಿಮ್ಮ ರ್ಯಾಂಕ್ ರೇಂಜ್ 50,000 ಆಗಿದ್ರೆ ಅಲ್ಲಿಗೆ ಬರ್ತೀರಾ. ಈ 50,000 ಅಪ್ರಾಕ್ಸಿಮೇಟ್ಲಿ ಇರುವಂತಹ ಸ್ಟೂಡೆಂಟ್ಸ್ಗೆ ಯಾವ್ದೆಲ್ಲ ನೋಡಿದೆ, ಯೂಶುವಲಿ ಎಲ್ಲರೂ ಇಲ್ಲಿ ನೋಡೋದಾದ್ರೆ ಸೆಲ್ಫ್ ಫಿನಾನ್ಸ್ಡ್ ಅಲ್ಲಿ ಮೆರಿಟ್ ಸೀಟ್ ಸಿಕ್ಕಿದೆ. ಏನು, ಸೆಲ್ಫ್ ಫಿನಾನ್ಸ್ಡ್ ಅಲ್ಲಿ ಮೆರಿಟ್ ಸೀಟ್ ಸಿಕ್ಕಿದೆ. ಅಂಡ್ 54,000 ಇರುವ ಸ್ಟೂಡೆಂಟ್ಗೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಸಿಗಿದೆ. 50,000 ಇರೋರ್ಗೆ ನೀವೇನ್ ಚೂಸ್ ಮಾಡಿದ್ರೆ, ನಿಮ್ಮ ರ್ಯಾಂಕ್ 50,000 ಇತ್ತು ಅನ್ಕೊಳ್ಳಿ ಆಯ್ತಾ, ನಿಮಗೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಬಂದಿದೆ ಅಂತ ಅನ್ಕೊಳ್ಳಿ. ಇಲ್ಲಿ 50,000 ಇರುವಂತಹ ಸ್ಟೂಡೆಂಟ್ಸ್ಗೆ ಯಾವ್ದು ಬಂದಿದೆ, ಸೆಲ್ಫ್ ಫಿನಾನ್ಸ್ಡ್ ಮೆರಿಟ್ ಸೀಟ್ಸ್ ಯಾವ್ದ್ರಲ್ಲಿ ಪದ್ಮಶ್ರೀ ಡಾಕ್ಟರ್ DY ಪಾಟೀಲ್ ಮೆಡಿಕಲ್ ಕಾಲೇಜ್ ನೇವಿ ಮುಂಬೈಯಲ್ಲಿ ಬಂದಿದೆ. ಸೊ ನೀವು ಏನ್ ಮಾಡ್ಬೋದು, ನನ್ನ ಅದೇ ಅಪ್ರಾಕ್ಸಿಮೇಟ್ ರ್ಯಾಂಕ್ ಅಲ್ಲಿ ಇರೋರಿಗೆ ಬೇರೆ ಯಾವ್ದೆಲ್ಲ ಮೆಡಿಕಲ್ ಕಾಲೇಜ್ ಸಿಕ್ಕಿದೆ ಅಂತ ಹೇಳಿ ಕಂಪೇರ್ ಮಾಡ್ಕೊಂಡು ನಿಮ್ಗೆ ಅದು ಬೇಕಾ ಅಂತ ಚೆಕ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಸ್ಟ್ರಾಟಜಿಯನ್ನ ಮಾಡ್ಬೋದು. ಸೊ ನೀವು ರೌಂಡ್ 2ಗೆ ಪ್ರಯಾರಿಟಿ ಲಿಸ್ಟ್ ಏನಿದೆ ನಿಮ್ಮ, ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಇನ್ನು ಮಾಡ್ಕೊಳ್ಳುವಂತಹ ಅವಕಾಶ ಇದೆ. ಗೊತ್ತಾಗ್ತಿದೆ ಎಲ್ರಿಗೆ. ಸೊ ಇದು ಬರೀ 50,000 ಅಷ್ಟೇ ಅಲ್ಲ, ನಿಮ್ಮ ರ್ಯಾಂಕ್ ಇನ್ನೂ ದೊಡ್ಡ ನಂಬರ್ ಇದ್ರೆ ನೀವೇನ್ ಮಾಡ್ಬೋದು, ಈ ಲಿಸ್ಟ್ ಅಲ್ಲಿ ಇನ್ನೂ ಕೆಳಗಡೆ ಹೋಗ್ಬೋದು. ಎಂಡ್ ತನಕ ಹೋದ್ರೆ ಲಾಸ್ಟ್ ನಂಬರ್ ಯಾವ್ದಿದೆ ನೋಡಿ, ಲಾಸ್ಟ್ ನಂಬರ್ ಆಲ್ಮೋಸ್ಟ್ 11,94,233 ಅವ್ರಿಗೂ ಸೀಟ್ ಸಿಕ್ಕಿದೆ. ಯಾವ್ದ್ರಲ್ಲಿ ನೋಡಿದ್ರೆ
ಸೆಲ್ಫ್ ಫಿನಾನ್ಸ್ಡ್ ಮೆರಿಟ್ ಸೀಟ್ ಸಿಕ್ಕಿದೆ. ಶ್ರೀ ಸತ್ಯಸಾಯಿ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಕಾಂಜೀಪುರಂ MBBS ಗೆ ಸಿಕ್ಕಿದೆ. ಓಪನ್ ಅಂಡ್ ಇಟ್ ಇಸ್ OBC ಅಲಾಟ್ ಆಗಿದೆ ಅವರಿಗೆ. ಸೊ ನಿಮ್ಮ ರ್ಯಾಂಕ್ ಯಾವುದೇ ಇರಲಿ, ನೀವು ನಿಮ್ಮ ರ್ಯಾಂಕ್ನ ಕಂಪೇರ್ ಮಾಡ್ಕೊಂಡು ಈ ಲಿಸ್ಟ್ ಅಲ್ಲಿ ನೋಡಬಹುದು. ನಿಮ್ಗೆ ರೌಂಡ್ 2ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮಗೆ ಬೇಕಾಗಿರೋ ಕಾಲೇಜ್ ಸಿಕ್ತು, ಐ ಆಮ್ ಫೈನ್ ಅಂತ ಬಿಡ್ಬೇಡಿ. ಕರೆಕ್ಟ್ ಆಗಿ ಈ ಲಿಸ್ಟ್ ಅನ್ನ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಇರುವಂತಹ ತಯಾರಿಯನ್ನ ಮಾಡಿ. ಓಕೆ, ಇದೇ ತರ ಎಲ್ಲ ಅಪ್ಡೇಟ್ಸ್ ಅನ್ನ ನೀವು ನಮ್ಮ ಚಾನೆಲ್ ಇಂದ ತಗೊಳ್ತಾ ಇರಿ. ಸಾಧ್ಯ ಆದ್ರೆ ನಿಮ್ಗೆ ಆಲ್ ಇಂಡಿಯಾ ರ್ಯಾಂಕ್ ಎಷ್ಟು ಬಂದಿದೆ ಅಂಡ್ ಯಾವ ಕಾಲೇಜ್ ನಿಮ್ಗೆ ರೌಂಡ್ 1 ಅಲ್ಲಿ ಅಲಾಟ್ ಆಗಿದೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದೆಲ್ಲರಿಗೂ ಹೆಲ್ಪ್ ಆಗುತ್ತೆ.